ನಾವು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿದ್ದೀವಿ. ಅಲ್ಲಮಪ್ರಭು ಮೈದಾನದಲ್ಲಿ 62ನೇ ವರ್ಷದ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೆ ಜಿಲ್ಲಾ ಉದ್ಯಾನ ಕಲಾ ಸಂಘದವರು ಈ ಒಂದು ಮಲೆನಾಡ ಕರಕುಶಲ ಉತ್ಸವ ಹಾಗೆ ಪುಷ್ಪಸಿರಿ ಪ್ರದರ್ಶನವನ್ನು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಬಾರಿಯ ವಿಶೇಷ ಏನು ಅಂತ ಅಂದರೆ, ನೀವು ನೋಡಬಹುದು, ಐ ಲವ್ ಶಿವಮೊಗ್ಗ ಅನ್ನುವಂತಹ ಒಂದು ಸೆಲ್ಫಿ ಪಾಯಿಂಟನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಬಂದಂತಹ ವೀಕ್ಷಕರು ಇಲ್ಲಿ ಬಂದು ಈ ಸೆಲ್ಫಿ ಪಾಯಿಂಟ್ನಲ್ಲಿ ಸೆಲ್ಫಿಯನ್ನು ತೆಗೆದುಕೊಂಡು ಫೋಟೋವನ್ನು ತೆಗೆದುಕೊಂಡು ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ. ಇದು ಕಂಪ್ಲೀಟಾಗಿ ಹೂವಿನಿಂದ ಮಾಡಿರುವಂತಹ ಸೆಲ್ಫಿ ಪಾಯಿಂಟ್. ಹಾಗೆ ಮುಂದೆ ನೋಡ್ತಾ ಹೋಗಬಹುದು ನೀವು, ಸೊರಬಾದ ಚಂದ್ರಗುತ್ತಿಯ ಯಲ್ಲಮ್ಮನ ದೇವಸ್ಥಾನದ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪುಷ್ಪದಿಂದಲೇ ಅಲಂಕೃತವಾಗಿರುವಂತಹ ಕವಿಮನೆ, ನಮ್ಮ ಕುಪ್ಪಳ್ಳಿಯ ಕುವೆಂಪುರವರ ಕವಿಮನೆಯನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಅದರ ಜೊತೆಗೆ ಸರಸ್ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಅಂದರೆ ಸ್ವಸಹಾಯ ಮಹಿಳಾ ಸಂಘದವರು ತಯಾರಿಸಿದಂತಹ ಕರಕುಶಲ ವಸ್ತುಗಳನ್ನು ಕರಕುಶಲ ವಸ್ತುಗಳಾಗಿರಬಹುದು, ಉತ್ಪನ್ನಗಳಾಗಿರಬಹುದು, ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಮಾರಾಟಕ್ಕೆ ಇಟ್ಟಿದ್ದಾರೆ. ಬನ್ನಿ, ಈ ಒಂದು ಉತ್ಸವ ಹೇಗೆ ನಡೀತಾ ಇದೆ, ಪ್ರದರ್ಶನದಲ್ಲಿ ಹೇಗೆ ಜನರು ಪಾಲ್ಗೊಳ್ತಿದ್ದಾರೆ. ಹಾಗೆ ನೀವು ನೋಡ್ಬೋದು, ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಮಕ್ಕಳು ಬಂದು ಈ ಪ್ರದರ್ಶನದಲ್ಲಿ ಪುಷ್ಪಸಿರಿ ಪ್ರದರ್ಶನದಲ್ಲಿ ಪುಷ್ಪದಿಂದ ಅಲಂಕಾರವಾಗಿರುವಂತಹ ಎಲ್ಲ ಡೆಕೋರೇಷನ್ನ ನೋಡ್ತಾ ಇದ್ದಾರೆ. ಬನ್ನಿ ಒಳಗೆ ಹೋಗೋಣ. ಹೇಗೆ
ಬಾರಿಯ ಮಲೆನಾಡ ಕರಕುಶಲ ಉತ್ಸವ ಹಾಗೆ ಮಲೆನಾಡ ಪುಷ್ಪಸಿರಿಯ ಪ್ರದರ್ಶನ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳಿ ಪ್ರತಿ ವರ್ಷ ಈ ಒಂದು ಫಲಪುಷ್ಪ ಪ್ರದರ್ಶನದ ಆಯೋಜನೆಯನ್ನು ಅಂಬೇಡ್ಕರ್ ಭವನದ ಎದುರುಗಡೆ ಇರುವಂತಹ ತೋಟಗಾರಿಕಾ ಇಲಾಖೆಯ ಮುಂಭಾಗದಲ್ಲಿ ನಡೆಸಲಾಗ್ತಾ ಇತ್ತು. ಆದರೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಅಲ್ಲಮಪ್ರಭು ಮೈದಾನದಲ್ಲಿ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಕವಿ ಮನೆ ಮುಂಭಾಗದಲ್ಲಿ ಕೂತಿರುವಂತಹ ಕುವೆಂಪು ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಇಲ್ಲಿ ಪುಷ್ಪದಲ್ಲಿ ಮಾಡಿರುವಂತಹ ನವಿಲಾಗಿರಬಹುದು, ಇಲ್ಲಿ ಮಹಿಳೆಯರು ಉತ್ಪಾದಿಸಿದಂತಹ ಉತ್ಪನ್ನಗಳ ಮಾರಾಟ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಏಪ್ರಿಲ್ 24ರಿಂದ ಪ್ರಾರಂಭವಾಗಿರುವಂತಹ ಈ ಪುಷ್ಪ ಪ್ರದರ್ಶನ ಭಾನುವಾರ ಜನವರಿ 26ರವರೆಗೂ ಕೂಡ ಮುಂದುವರಿಯಲಿದೆ. ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಪುಷ್ಪ ಪ್ರದರ್ಶನ ಆಗಿರಬಹುದು, ಕರಕುಶಲ ವಸ್ತುಗಳ ಪ್ರದರ್ಶನ ಮಾರಾಟವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಉಚಿತವಾದಂಥ ಎಂಟ್ರಿ ಕೂಡ ಇದೆ. ಹೀಗಾಗಿ ನಮ್ಮ ಶಿವಮೊಗ್ಗದ ಪ್ರತಿಯೊಬ್ಬರ ಜನರು ಕೂಡ ಇಲ್ಲಿ ಬಂದು ಇಲ್ಲಿರುವಂತಹ ಪುಷ್ಪ ಸಿರಿ ಪ್ರದರ್ಶನವನ್ನು ನೋಡಬಹುದು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.